ರಾಜ್ಯಸಭೆ ಅಖಾಡದಲ್ಲಿ ದಳಪತಿಗಳಿಗೆ ಸಿದ್ದು ಬಿಗ್ ಶಾಕ್. ಬಂಡೆ ಟಗರು ದೋಸ್ತಿಯನ್ನ ಕಮಲ ಪಡೆ ಕುಟುಕಿದ ಹೇಗೆ? ನಾಳೆ ಮತ್ತೊಂದು ಧರ್ಮ ಸಂಘರ್ಷಕ್ಕೆ ಸಾಕ್ಷಿಯಾಗುತ್ತಾ ಮಂಡ್ಯ? ರಾಜ್ಯಸಭೆ ಎಲೆಕ್ಷನ್ನಲ್ಲಿ ದಳಪತಿಗಳಿಗೆ ಕಾಂಗ್ರೆಸ್ ಶಾಕ್ ಕೊಟ್ಟಿದ್ದು ಹೇಗೆ? ದಳಪತಿಗಳ ಪರ ಖರ್ಗೆ ಲಾಬಿ ಯಾಕೆ ವರ್ಕೌಟ್ ಆಗಿಲ್ಲ? ಬಂಡೆ ಟಗರು ದೋಸ್ತಿ ಹಿಂದಿನ ರಹಸ್ಯವೇನು? ನೋಡೋಣ ರಾಜ್ಯಸಭೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯಸಭಾ ಚುನಾವಣೆ ಕುತೂಹಲ ಘಟ್ಟಕ್ಕೆ ತಲುಪಿದೆ. ಜೂನ್ 10ರಂದು ರಾಜ್ಯಸಭಾ ಚುನಾವಣೆ ನಡೆಯಲಿದ್ದು ನಾಮಪತ್ರ ವಾಪಸ್ ಪಡೆಯಲು ಇಂದೇ ಕೊನೆಯ ದಿನವಾಗಿತ್ತು. ಆದರೆ ಯಾರೂ ನಾಮಪತ್ರ ವಾಪಸ್ ಪಡೆದಿಲ್ಲ. ಮಧ್ಯಾಹ್ನ 3ರೊಳಗೆ ನಾಮಪತ್ರ ಹಿಂಪಡೆಯಲು ಅವಕಾಶವಿತ್ತು. ಸದ್ಯ ರಾಜ್ಯಸಭಾ ಚುನಾವಣಾ ಅಂತಿಮ ಕಣದಲ್ಲಿ 6 ಅಭ್ಯರ್ಥಿಗಳು ಇದ್ದು ಜೂನ್ 10ರಂದು 4 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಈಗಾಗಲೇ ಕಾಂಗ್ರೆಸ್ ಎಲ್ಲಾ ಶಾಸಕರಿಗೆ ವಿಪ್ ಕೂಡ ಜಾರಿ ಮಾಡಿದೆ. ನಮಗೂ ಬೇರೆಯವರ ವೋಟ್ ಬರುತ್ತೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊಸ ಬಾಂಬ್ ಹಾಕಿದ್ದಾರೆ. ನಮಗೂ ಸೆಕೆಂಡ್ ಪ್ರಿಫರೆನ್ಸ್ ಕೂಡ ಇದೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕ್ತಾರೆ. ಯಾರು ಅಂತ ಈಗಲೇ ಹೇಳೋಕೆ ಆಗಲ್ಲ. ಯಾರು ಮತ ಹಾಕಬೇಕೋ ಅವರು ಹಾಕ್ತಾರೆ. ಈಗಲೇ ಹೇಳಿಬಿಟ್ರೆ ಅವರಿಗೆ ತೊಂದರೆಯಾಗುತ್ತೆ. ಗೆಲ್ಲೋಕೆ ಎಷ್ಟು ಬೇಕೋ ಅಷ್ಟು ಮತ ಹಾಕ್ತಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವು ಗೆಲ್ತೇವೆ ಎಂದೇ ಎರಡನೇ ಅಭ್ಯರ್ಥಿ ನಾಮಪತ್ರ ಹಾಕಿದ್ದೇವೆ ಅಂತ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾವ್ಯಾಕೆ ಎರಡನೇ ಅಭ್ಯರ್ಥಿಯನ್ನ ವಾಪಸ್ ಪಡಿಬೇಕಿತ್ತು ಅಂತ ಪ್ರಶ್ನಿಸಿದ ಸಿದ್ದರಾಮಯ್ಯ, ನಾವು ಗೆಲ್ತೇವೆ ಎಂದು ಎರಡನೇ ಅಭ್ಯರ್ಥಿ ಹಾಕಿದ್ದೇವೆ. ಆತ್ಮಸಾಕ್ಷಿಯಾಗಿ ವೋಟ್ ಕೊಡ್ತಾರೆ ಎಂದು ಹಾಕಿದ್ದೇವೆ ಎಂದು ಹೇಳಿದ್ರು. ಅಲ್ಲದೆ ಜೆಡಿಎಸ್ ಹಾಗೂ ಬಿಜೆಪಿಗೆ ಏನು ಸಂಖ್ಯಾಬಲ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ದಳಪತಿಗಳ ಸರ್ಕಸ್ ನಡುವೆಯೂ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ವಾಪಸ್ ಪಡೆದಿಲ್ಲ. ಎರಡನೇ ಅಭ್ಯರ್ಥಿ ವಾಪಸ್ ಬಗ್ಗೆ ಗುಟುರು ಹಾಕಿದ ಸಿದ್ದರಾಮಯ್ಯ, ನಮಗೆ ಹೈಕಮಾಂಡ್ ಅವರೇ ಅಭ್ಯರ್ಥಿ ಹಾಕಲು ಹೇಳಿದ್ದು ಅಂತ ಹೇಳಿದ್ದಾರೆ. ಮನ್ಸೂರ್ ಅಲಿ ಖಾನ್ ಅವರನ್ನ ಕಣಕ್ಕಿಳಿಸಲು ವರಿಷ್ಠರೇ ಸೂಚಿಸಿದ್ದು, ನಾವು ಗೆಲ್ತೇವೆ ಎಂದು ಎರಡನೇ ಅಭ್ಯರ್ಥಿಯನ್ನ ಹಾಕಿದ್ದೇವೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಖಡಕ್ ಆಗಿ ಹೇಳಿದ್ದಾರೆ. ರಾಜ್ಯಸಭಾ ಅಖಾಡದಲ್ಲಿ ಸಿದ್ದರಾಮಯ್ಯ ರಣತಂತ್ರ ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ಟಿದೆ. ದಳಪತಿಗಳು ಸರ್ಕಸ್ ಮಾಡಿದ್ರು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪಟ್ಟು ಸಡಿಲಿಸಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಡಿಕೆಶಿ ಹಾಕಿದ ಲೆಕ್ಕಾಚಾರ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಎಚ್ಡಿ ದೇವೇಗೌಡರು ದಾಳ ಉರುಳಿಸಿದ್ರು. ಹೀಗಾಗಿ ಎರಡನೇ ಅಭ್ಯರ್ಥಿ ನಾಮಪತ್ರ ವಾಪಸ್ಗೆ ಖರ್ಗೆ ಒತ್ತಡ ಹಾಕಿದ್ರು. ಆದ್ರೆ ಎರಡನೇ ಅಭ್ಯರ್ಥಿ ನಾಮಪತ್ರ ವಾಪಸ್ ಪಡೆದ್ರೆ ಜೆಡಿಎಸ್ ಬೆಂಬಲಿಸಿದಂತೆ ಆಗುತ್ತೆ, ಖರ್ಗೆ ಗೆದ್ದಂತಾಗುತ್ತೆ ಅಂತ ಸಿದ್ದು ಡಿಕೆ ಲೆಕ್ಕಾಚಾರ ಹಾಕಿ ಅಭ್ಯರ್ಥಿಯನ್ನ ಹಿಂಪಡೆದಿಲ್ಲ. ಇವತ್ತು ನಾಮಪತ್ರ ವಾಪಸ್ ಪಡೆದ್ರೆ ಮುಂದೆ ಹೊಡೆತ ತಿನ್ಬೇಕಾಗುತ್ತೆ ಅಂತ ಮುಂದಾಲೋಚನೆಯಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಂಟಿಯಾಗಿ ಪ್ಲಾನ್ ಮಾಡಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದ್ದಾರೆ. ವಿಧಾನಸಭೆ ಎಲೆಕ್ಷನ್ನಲ್ಲಿ ಅತಂತ್ರ ಫಲಿತಾಂಶ ಬಂದ್ರೆ ಜೆಡಿಎಸ್ ಕಾಂಗ್ರೆಸ್ ಒಟ್ಟಾಗುವ ಸನ್ನಿವೇಶ ಸಾಧ್ಯತೆ ಇದೆ. ಆಗ ಖರ್ಗೆಯನ್ನ ಸಿಎಂ ಮಾಡುವಂತೆ ಜೆಡಿಎಸ್ ಪಟ್ಟು ಹಿಡಿಯಬಹುದು. ಹೀಗಾಗಿ ನಾವಿಬ್ಬರು ಕಷ್ಟಪಟ್ಟು ಮೂರನೆಯವರಿಗೆ ಲಾಭ ಮಾಡಿಕೊಡೋದು ಬೇಡ ಅಂತ ಸಿದ್ದು ಡಿಕೆಶಿ ಪ್ಲಾನ್ ಮಾಡಿದ್ದಾರಂತೆ. ರಾಜ್ಯಸಭೆ ಮಹಾಯುದ್ಧ ಕ್ಷಣ ಕ್ಷಣಕ್ಕೂ ಕಾವೇರ್ತಿದ್ದು ಸಿದ್ದರಾಮಯ್ಯ ಹೊಸ ಬಾಂಬ್ ಹಾಕಿದ್ದಾರೆ. ಜೆಡಿಎಸ್ ರೆಬೆಲ್ಸ್ ಶಾಸಕರು ಸಿದ್ದರಾಮಯ್ಯರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದ್ದು, ಜೆಡಿಎಸ್ ಕಲಿಗಳಿಗೆ ಕಾಂಗ್ರೆಸ್ ಈಗಾಗಲೇ ಗಾಳಿ ಹಾಕಿರೋ ಸಾಧ್ಯತೆ ಇದೆ. ಹೀಗಾಗಿ ಮೇಲ್ಮನೆ ಫೈಟ್ನಲ್ಲಿ ಕ್ರಾಸ್ ವೋಟ್ ಕರಾಮತ್ತು ನಡೆಯೋ ಸಾಧ್ಯತೆ ಇದೆ. ತೆನೆಗೆ ಅಡ್ಡ ಮತದಾನದ ಆತಂಕ ಕಾಡ್ತಿದ್ರೆ ಸಿದ್ದು ತಂತ್ರ ರೋಚಕತೆ ಪಡೆದುಕೊಂಡಿದೆ. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಜೆಡಿಎಸ್ ಬೆಂಬಲ ವಿಚಾರವಾಗಿ ನಾನು ಯಾರ ಬಗ್ಗೆಯೂ ಟೀಕೆ ಮಾಡೋದಿಲ್ಲವೆಂದು ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದವರು, ಬಿಜೆಪಿಯ ಎರಡನೇ ಅಭ್ಯರ್ಥಿಗೆ ಅವಕಾಶ ಕೊಡಬಾರದೆಂದು ಖರ್ಗೆಯವರೇ ಪ್ರಯತ್ನ ಮಾಡಿದ್ರು. ಇದರ ಪರಿಣಾಮ ಏನಾಗುತ್ತೆಂದು ಮಲ್ಲಿಕಾರ್ಜುನ್ ಖರ್ಗೆಗೆ ಗೊತ್ತಿದೆ. ಈಗ ಯಾರ ಬಗ್ಗೆಯೂ ಆರೋಪ ಮಾಡಲು ಹೋಗೋದಿಲ್ಲ ಅಂತ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೇಳಿದ್ದಾರೆ. ರಾಜ್ಯಸಭೆಯ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿ ಹಿಂದೆ ಹೊಸ ರಾಜಕೀಯ ಲೆಕ್ಕವಿದೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಡಿಕೆಶಿ ದೋಸ್ತಿಗೆ ಬಿಜೆಪಿ ಹೊಸ ಅರ್ಥ ಕಲ್ಪಿಸಿದೆ. ದಲಿತ ಸಿಎಂ ಅಸ್ತ್ರದ ಮೂಲಕ ಸಿದ್ದು ಡಿಕೆಗೆ ಟಾಂಗ್ ಕೊಟ್ಟಿದೆ. ಖರ್ಗೆ ಜೆಡಿಎಸ್ ಪರ ವಕಾಲತ್ತು ಆರಂಭಿಸಿದಾಗಲೇ ಸಿದ್ದು ಡಿಕೆಶಿಯಿಂದ ವೈಮನಸ್ಸು ಮರೆಯುವ ಮಾತು ಬಂದಿದೆ. ಮುಂದೆ ಅತಂತ್ರವಾದ್ರೆ ಖರ್ಗೆ ಸಿಎಂ ಆಗೋ ಭಯವೇ? ದಲಿತರನ್ನ ಕಟ್ಟಿಹಾಕಲು ಈಗಲೇ ರಣತಂತ್ರವೇ ಅಂತ ಸಿದ್ದು ಡಿಕೆಶಿ ದೋಸ್ತಿಗೆ ಬಿಜೆಪಿ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿದೆ. ಮಂದಿರ
ವರ್ಸಸ್ ಮಸೀದಿ ದಂಗಲ್ಗೆ ಗರಂ ಆದ್ರ ಭಾಗವತ್. ಮುಸ್ಲಿಮರ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥರು ಹೇಳಿದ್ದೇನು? ಮಂಡ್ಯದಲ್ಲಿ ಖಾಕಿಗೆ ಸೆಡ್ಡು ಹೊಡೆದಿದ್ದು ಹೇಗೆ ಹಿಂದೂ ಕಾರ್ಯಕರ್ತರು? ನೋಡೋಣ ಮಂದಿರ ವರ್ಸಸ್ ಮಸೀದಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧರ್ಮ ದಂಗಲ್ ಕುರಿತ ಹಿಂದೂ ಮುಸ್ಲಿಂ ವಿವಾದದ ಬಗ್ಗೆ ಆರ್ಎಸ್ಎಸ್ ಮುಖ್ಯಸ್ಥ ಅಸಮಾಧಾನ ಹೊರಹಾಕಿದ್ದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ಮಸೀದಿಯಲ್ಲೂ ಶಿವಲಿಂಗ ನೋಡೋದ್ಯಾಕೆ ಅಂತ ಹಿಂದೂ ಸಂಘಟನೆಗಳಿಗೆ ಮೋಹನ್ ಭಾಗವತ್ ಪ್ರಶ್ನೆ ಮಾಡಿದ್ದಾರೆ. ನಮಗೆ ಕೆಲವು ಸ್ಥಳಗಳ ಬಗ್ಗೆ ವಿಶೇಷ ಭಕ್ತಿ ಇದೆ, ಯಾವಾಗಲೂ ಒಂದು ವಿಚಾರವನ್ನ ಹೊರಗೆಳೆಯಬಾರದು. ಜಗಳ ಸಂಘರ್ಷ ಹೆಚ್ಚಿಸೋದು ಯಾಕೆ? ನಮ್ಮ ನ್ಯಾಯಾಂಗ ವ್ಯವಸ್ಥೆಯೇ ಪವಿತ್ರ ಹಾಗೂ ಸುಪ್ರೀಂ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಮೋಹನ್ ಭಾಗವತ್ ಸಿಟ್ಟಾದಂತೆ ಕಾಣ್ತಿದ್ದು, ಮಸೀದಿ ಕೂಡ ಒಂದು ಪೂಜಾ ಸ್ಥಳ ಅಂತ ಹೇಳಿದ್ದಾರೆ. ಮಸೀದಿ ಸಂಸ್ಕೃತಿ ಹೊರಗಿಂದ ಬಂದಿರೋದು, ಆದ್ರೆ ಅದನ್ನ ಅಳವಡಿಸಿಕೊಂಡಿರೋ ಮುಸ್ಲಿಮರು ಹೊರಗಿನಿಂದ ಬಂದವರಲ್ಲ. ಅವರ ಜೊತೆ ಸಂಬಂಧವಿಲ್ಲ. ಯಾವುದೇ ಪೂಜೆಯನ್ನ ನಾವು ವಿರೋಧಿಸಲ್ಲ. ಅಲ್ಲದೆ ಮುಸ್ಲಿಮರು ಋಷಿ ಮುನಿಗಳು ಕ್ಷತ್ರಿಯರ ಪೂರ್ವಜರೇ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ವಿವಾದದ ಕೇಂದ್ರ ಬಿಂದುವಾಗಿರೋ ಜ್ಞಾನವಾಪಿ ಮಸೀದಿ ಬಗ್ಗೆಯೂ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮಾತನಾಡಿದ್ದಾರೆ. ಜ್ಞಾನವಾಪಿಗೆ ಇರೋ ಇತಿಹಾಸ ಬದಲಿಸಲು ಸಾಧ್ಯವಿಲ್ಲ. ಆ ಇತಿಹಾಸವನ್ನ ನಾವ್ಯಾರು ನಿರ್ಮಿಸಿಲ್ಲ. ತಮ್ಮನ್ನ ತಾವು ಹಿಂದೂ ಅಂತ ಕರೆಸಿಕೊಳ್ಳುವವರು ನಿರ್ಮಿಸಿಲ್ಲ. ಇಂದಿನ ಮುಸ್ಲಿಮರು ಕೂಡ ನಿರ್ಮಾಣ ಮಾಡಿಲ್ಲ. ಇಸ್ಲಾಂ ಹೊರಗಿನಿಂದ ಆಕ್ರಮಣಕಾರರ ಜೊತೆ ಬಂತು, ಸಾವಿರಾರು ದೇವಾಲಯ ಒಡೆದು ಹಾಕಿದ್ರು ಎಂದು ಮೋಹನ್ ಭಾಗವತ್ ತಿಳಿಸಿದ್ದಾರೆ. ಹಿಂದೂ ಸಮಾಜದ ವಿಶೇಷ ಭಕ್ತಿ ಇರೋ ಕಡೆ ಕೆಲ ವಿಚಾರಗಳು ಹುಟ್ಟಿಕೊಳ್ಳುತ್ತೆ. ಹಾಗಂತ ಮುಸ್ಲಿಮರ ವಿರುದ್ಧ ಯೋಚಿಸ್ತಾರೆ ಅನ್ನೋ ಅರ್ಥವಲ್ಲ ಅಂತ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ. ಈಗಿನ ಮುಸ್ಲಿಮರ ಪೂರ್ವಜರು ಕೂಡ ಹಿಂದೂಗಳೇ ಅಂತ ಹೇಳಿರೋ ಭಾಗವತ್, ಆರ್ಎಸ್ಎಸ್ ಈ ಹಿಂದೆ ಐತಿಹಾಸಿಕ ಕಾರಣಗಳಿಗಾಗಿ ಅಯೋಧ್ಯೆಯ ರಾಮಮಂದಿರ ನಿರ್ಮಾಣ ಹೋರಾಟದಲ್ಲಿ ಭಾಗಿಯಾಗಿತ್ತು. ನಾವು ಅದನ್ನ ಸಂಪೂರ್ಣ ಮಾಡಿದ್ದೇವೆ. ಆದ್ರೆ ಈಗ ಅಂತಹ ಹೋರಾಟದಲ್ಲಿ ಆರ್ಎಸ್ಎಸ್ ಭಾಗಿಯಾಗಲ್ಲ. ನಾವ್ಯಾಕೆ ವಿವಾದಗಳನ್ನ ಬೆಳೆಸಿಕೊಂಡು ಹೋಗಬೇಕು ಎಂದು ಪ್ರಶ್ನಿಸಿದ್ದಾರೆ. ಮೋಹನ್ ಭಾಗವತ್ ಹೇಳಿಕೆ ನಾನು ಸ್ವಾಗತಿಸ್ತೇನೆ. ಹಿಂದೂ ಧರ್ಮಕ್ಕೆ ಸೂಕ್ತವಾದ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಭಾಗವತ್ ಹೇಳಿಕೆಗೆ ಚಕ್ರವರ್ತಿ ಸೂಲಿಬೇಲೆ ಸಮರ್ಥಿಸಿಕೊಂಡಿದ್ದಾರೆ. ಮಾತುಕತೆ ಇಲ್ಲದೆ ಹೋಗೋದು ಹಿಂದೂಗಳ ಸಂಪ್ರದಾಯವಲ್ಲ. ಇದನ್ನ ಸಂಚಾಲಕರು ಸಹ ಸ್ಪಷ್ಟವಾಗಿಯೇ ಹೇಳಿದ್ದಾರೆ. ಹಿಂದೂ ಸಮಾಜ ಯಾವತ್ತೂ ಕೋರ್ಟ್ಗೆ ಬೆಲೆ ಕೊಟ್ಟಿದೆ. ಮುಸ್ಲಿಮರು ತಮ್ಮ ಮುಖ ಕನ್ನಡಿಯಲ್ಲಿ ನೋಡಿಕೊಳ್ಳಬೇಕಿದೆ. ಜ್ಞಾನವಾಪಿಯಲ್ಲಿನ ವಿಗ್ರಹಗಳನ್ನ ಫೌಂಟೇನ್ ಅಂತ ಕರೆದ್ರು. ಆ ಶಿವಲಿಂಗ ಸುನ್ನತ್ ಮಾಡಿಸಿಕೊಂಡಿದ್ಯಾ ಅಂತ ಹೇಳಿದ್ರು. ಇಷ್ಟೆಲ್ಲ ಆದ್ರೂ ಹಿಂದೂಗಳು ಸಂಯಮದಿಂದ ಇದ್ದಾರೆ ಅಂತ ಟಿವಿ9ಗೆ ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಹೇಳಿಕೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ವಿವಾದ ಹಿನ್ನೆಲೆ ನಾಳೆ ಜಾಮಿಯಾ ಮಸೀದಿಗೆ ಚಲೋ ಕರೆ ನೀಡಲಾಗಿದೆ. ಹೀಗಾಗಿ ಶ್ರೀರಂಗಪಟ್ಟಣದಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾ ಆದೇಶ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಜಾಮಿಯಾ ಮಸೀದಿ ಚಲೋಗೆ ಕರೆ ನೀಡಿದ್ದಾರೆ. ಕುವೆಂಪು ವೃತ್ತದಿಂದ ಜಾಮಿಯಾ ಮಸೀದಿವರೆಗೆ ಜಾಥಾ ನಡೆಯಲಿದೆ. ಹಿಂದೂ ಸಂಘಟನೆಗಳ ಹೋರಾಟ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮಂದಿರ ವರ್ಸಸ್ ಮಸೀದಿ ವಿವಾದದಿಂದ ಮಂಡ್ಯ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದ್ದು, ಮೆರವಣಿಗೆ ಪ್ರತಿಭಟನೆ ನಡೆಸದಂತೆ ನಿಷೇಧಾಜ್ಞೆ ಜಾರಿಗೊಳಿಸಿ ಎಸ್ ಅಶ್ವತಿ ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ. ಅಲ್ಲದೆ ಶ್ರೀರಂಗಪಟ್ಟಣ ಪುರಸಭೆ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂದು ಸಂಜೆ 6ರಿಂದ ಜೂನ್ 5ರವರೆಗೆ ಮದ್ಯ ಮಾರಾಟ ನಿಷೇಧ ಮಾಡಿದ್ದು, ಪ್ರತಿ ಶನಿವಾರ ನಡೆಯುತ್ತಿದ್ದ ವಾರದ ಸಂತೆಯು ಮುಂದೂಡಿಕೆ ಮಾಡಿದ್ದಾರೆ. ಭಾನುವಾರಕ್ಕೆ ಸಂತೆ ಮುಂದೂಡಿ ಪುರಸಭೆ ಮುಖ್ಯಾಧಿಕಾರಿ ಆದೇಶಿಸಿದ್ದಾರೆ. ಮಂಡ್ಯದಲ್ಲಿ ನಾಳೆ ದೇಗುಲ ದಂಗಲ್ ಜೋರಾಗಲಿದೆ. ಹಿಂದೂ ಕಾರ್ಯಕರ್ತರು ಖಾಕಿಗೆ ಸೆಡ್ಡು ಹೊಡೆದಿದ್ದು ಕರಪತ್ರ ಹಂಚಿದ್ದಾರೆ. ನಾಳೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗುವುದು ಪಕ್ಕ. ನಾವು ಜಾಮಿಯಾ ಮಸೀದಿ ಪ್ರವೇಶ ಮಾಡ್ತೇವೆ ಅಂತ ಕರಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಹಿಂದೂ ಸಂಘಟನೆ ಮುಖಂಡರು ಕರಪತ್ರ ಹಂಚಿದ್ದಾರೆ. ಕರಪತ್ರ ಹಂಚಿದ್ರೆ ಬಂಧಿಸುವುದಾಗಿ ಪೊಲೀಸರು ಹೇಳಿದ್ರು. ಖಾಕಿ ಎಚ್ಚರದ ನಡುವೆಯೂ ಹೋರಾಟ ಮತ್ತಷ್ಟು ತೀವ್ರಗೊಂಡಿದ್ದು, ಜಿಲ್ಲಾಡಳಿತದ ಆದೇಶವನ್ನ ಲೆಕ್ಕಿಸದೆ ಹಿಂದೂ ಸಂಘಟನೆ ಜಾಮಿಯಾ ಮಸೀದಿ ಚಲೋ ಕೈಗೊಂಡಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರೋ ಜಾಮಿಯಾ ಮಸೀದಿ ವಿವಾದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು, ಮಸೀದಿ ಒಳಗೆ ಮಂದಿರವಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಮಸೀದಿಯೊಳಗಿನ ವಿಡಿಯೋ ವೈರಲ್ ಆಗಿದೆ. ಮಸೀದಿಯಲ್ಲಿ ಹಿಂದೂ ಶೈಲಿಯ ಕಂಬಗಳಿದ್ದು, ಕಂಬದಲ್ಲಿ ಹಿಂದೂ ಶೈಲಿಯ ಕೆತ್ತನೆ ಇದೆ. ಅಲ್ಲದೆ ಮದ್ರಾಸಾದಲ್ಲಿ ವಿದ್ಯಾರ್ಥಿಗಳು ಬೆಡ್ ವ್ಯವಸ್ಥೆ ಮಾಡಿಕೊಂಡು ತಂಗಿದ್ದಾರೆ. ಹೀಗಾಗಿ ಮದ್ರಾಸಾ ಖಾಲಿ ಮಾಡಿಸಲು ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ವಿಎಚ್ಪಿ ದೂರು ನೀಡಿದೆ. ಸಚಿವ
ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ಹಾಕಿದ ಬಗ್ಗೆ ಸಿದ್ದರಾಮಯ್ಯ ಹೇಳಿದ್ದೇನು? ರಾಜ್ಯದಲ್ಲಿ ಚಡ್ಡಿ ಸುಡೋ ಕಾರ್ಯಕ್ರಮ ಮಾಡ್ತೇವೆ ಎಂದು ವಾರ್ನಿಂಗ್ ಕೊಟ್ಟಿದ್ಯಾರು? ಪಠ್ಯ ತಿರುಚುವಿಕೆ ಹಿಂದೆ ರಾಜಕೀಯ ಹುನ್ನಾರ ಅಂತ ಆರೋಪಿಸಿದ್ಯಾರು? ನೋಡೋಣ ಪಠ್ಯ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರತಿಭಟನೆ ಅಂಗವಾಗಿ ಆರ್ಎಸ್ಎಸ್ ಚಡ್ಡಿ ಸುಟ್ಟಿದ್ದಾರೆ. ಚಡ್ಡಿ ಸುಟ್ಟಿದ್ದು ಪೊಲೀಸರಿಗೆ ಸರ್ಕಾರಕ್ಕೆ ತಪ್ಪಾಗಿ ಕಂಡಿದೆ ಅಂತ ಸಚಿವ ನಾಗೇಶ್ ಮನೆ ಮುತ್ತಿಗೆ ವಿಚಾರಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಆರ್ಎಸ್ಎಸ್ನವರು ಈ ಹಿಂದೆ ಚಡ್ಡಿ ಹಾಕಿಕೊಳ್ತಿದ್ರು, ಹೀಗಾಗಿ ಪ್ರತಿಭಟನೆ ಅಂಗವಾಗಿ ಪೊಲೀಸರ ಎದುರಿಗೆ ಆರ್ಎಸ್ಎಸ್ನ ಒಂದು ಚಡ್ಡಿ ಸುಟ್ಟು ಹಾಕಿದ್ದಾರೆ. ಅದೇ ಆರ್ಎಸ್ಎಸ್ ಸರ್ಕಾರಕ್ಕೆ ದೊಡ್ಡ ತಪ್ಪಾಗಿ ಕಂಡುಬಂದಿದೆ. ಅಲ್ಲದೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯದಲ್ಲಿ ಚಡ್ಡಿ ಸುಡೋ ಕಾರ್ಯಕ್ರಮ ಮಾಡ್ತೇವೆ ಎಂದು ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಚಡ್ಡಿ ಸುಡೋದೇ ಒಂದು ಕಾರ್ಯಕ್ರಮ ಮಾಡಬೇಕು. ತಿಪಟೂರಿನಲ್ಲಿ ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ವಿಚಾರವಾಗಿ ಸಿದ್ದರಾಮಯ್ಯ ಮಾತನಾಡಿದ್ದು, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವುದು ಸಾಂವಿಧಾನಿಕ ಹಕ್ಕು, ಹೀಗಾಗಿ ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಂತ ಹೇಳಿದ್ದಾರೆ. ಮನೆ ಕಾಂಪೌಂಡ್ ಗೇಟ್ ತೆಗೆದಿತ್ತು, ಒಳಗಡೆ ಹೋಗಿದ್ದಾರೆ. ಪ್ರತಿಭಟನೆ ಮಾಡುವಾಗ ಜನ ಸೇರುವುದು ತಪ್ಪಾಗುವುದಿಲ್ಲ. ಅಲ್ಲದೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಕೆಟ್ಟ ಹೆಸರು ಬಂದಿದೆ, ಶಾಪ ಹಾಕ್ತಿದ್ದಾರೆ. ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತು ಎಂದು ಜನ ಕಾಯ್ತಿದ್ದಾರೆ ಎಂದು ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೂಲಭೂತ ಹಕ್ಕು. ಶಿವಮೊಗ್ಗದಲ್ಲಿ ನಿಷೇಧಾಜ್ಞೆ ವೇಳೆ ಮೆರವಣಿಗೆ ಮಾಡಿದ್ದ ಈಶ್ವರಪ್ಪ ವಿರುದ್ಧ ಯಾವ ಕ್ರಮ ಕೈಗೊಂಡಿದ್ದೀರಿ ಎಂದು ಸರ್ಕಾರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ವಜಾಗೆ ಆಗ್ರಹಿಸಿ ಪಠ್ಯದಿಂದ ನಮ್ಮ ಪಾಠ ಕೈಬಿಡುವಂತೆ ಒತ್ತಾಯಿಸಿ ಸಾಹಿತಿಗಳ ಪ್ರತಿಭಟನೆಗೆ ಸರ್ಕಾರ ಇದುವರೆಗೆ ಸ್ಪಂದಿಸಿಲ್ಲ. ಆದರೆ ಪ್ರತಿಭಟನೆ ಮಾಡಿದ್ದ ಎನ್ಎಸ್ಯುಐ ವಿರುದ್ಧ ಆರಗ ಜ್ಞಾನೇಂದ್ರ ಪೊಲೀಸರಿಗೆ ಸೂಚನೆ ನೀಡಿ ಎಫ್ಐಆರ್ ಹಾಕಿಸಿದ್ದಾರೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸಚಿವ ನಾಗೇಶ್ ಮನೆಗೆ ಎನ್ಎಸ್ಯುಐ ಮುತ್ತಿಗೆ ಯತ್ನ ಪ್ರಕರಣ ಸಂಬಂಧ ಮುತ್ತಿಗೆ ಹಾಕಲು ಪ್ಲಾನ್ ನೀಡಿದವರಿಗಾಗಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ಘಟನೆಗೆ ಕಾರಣರಾದ ಐವರಿಗಾಗಿ ತಿಪಟೂರು ನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ನಿವಾಸಕ್ಕೆ ಭದ್ರತೆ ಮುಂದುವರಿಸಿದ್ದು ಡಿಎಆರ್ ತುಕಡಿ ನಿಯೋಜನೆ ಮಾಡಲಾಗಿದೆ. ಸಚಿವರ ನಿವಾಸದ ಬಳಿ ಬರುವ ವಾಹನಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಪಠ್ಯದಲ್ಲಿ ಕುವೆಂಪು ಬಸವಣ್ಣನವರಿಗೆ ಅಪಮಾನ ಆರೋಪ ವಿಚಾರ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗುರಿಯಾಗಿದೆ. ಆದರೆ ಬಸವಣ್ಣ ಕುವೆಂಪುಗೆ ಅವಮಾನ ಮಾಡುವ ವಿಚಾರವೇ ಇಲ್ಲ. ಸರ್ಕಾರ ಕುವೆಂಪು ಅವರಿಗೆ ಗೌರವ ನೀಡುತ್ತಿದೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಬಸವಣ್ಣನವರಿಗೂ ಸರ್ಕಾರ ವಿಶೇಷ ಗೌರವ ಕೊಡುತ್ತಿದೆ. ಪ್ರತಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರನ್ನ ಪೂಜಿಸಲಾಗುತ್ತಿದೆ. ಪಠ್ಯದಲ್ಲಿ ಕೆಲ ಪದ ಬಳಕೆ ವ್ಯತ್ಯಾಸ ಆಗಿದ್ರೆ ಸರಿಪಡಿಸಬೇಕು ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಪಠ್ಯ ಪುಸ್ತಕಗಳ ಪರ ವಿರೋಧದ ಬದಲು ನೈತಿಕ ಶಿಕ್ಷಣ ಕೊಡುವತ್ತ ಗಮನ ಹರಿಸಬೇಕು ಅಂತ ಸರ್ಕಾರಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿಗಳು ಸಲಹೆ ನೀಡಿದ್ದಾರೆ. ಈಗ ನಡೆದಿರುವ ಪರಿಷ್ಕರಣೆಯಲ್ಲಿ ನೈತಿಕ ಶಿಕ್ಷಣದ ಕೊರತೆ ಇದೆ. ಜೊತೆಗೆ ಬಸವಣ್ಣ ವಿಶ್ವಮಾನವ ಅವರ ಬಗ್ಗೆ ಪಠ್ಯದಲ್ಲಿ ತಪ್ಪು ಸಂದೇಶ ಹೋಗಬಾರದು. ಪರಿಷ್ಕರಣೆ ಸಮಿತಿ ಇಂಥ ವಿಚಾರಗಳ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸಹ ಗಮನ ಕೊಡಬೇಕು ಎಂದು ಸಿದ್ಧಲಿಂಗ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಬಸವಣ್ಣನವರ ಪಠ್ಯ ತಿರುಚುವಿಕೆ ಹಿಂದೆ ರಾಜಕೀಯ ಹುನ್ನಾರವಿದೆ ಅಂತ ಬಸವ ಪೀಠದ ಚೆನ್ನಬಸವಾನಂದ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದಾರೆ. ಸ್ವತಂತ್ರ ಧರ್ಮದ ಹೋರಾಟ ಸಹಿಸಲಾಗದವರು ಹೀಗೆ ಮಾಡ್ತಿದ್ದಾರೆ. ಬಸವಣ್ಣನವರು ಶೈವ ಧರ್ಮ ಗುರುಗಳಿಂದ ದೀಕ್ಷೆ ಪಡೆದ್ರು ಅಂತ ಪಠ್ಯದಲ್ಲಿ ತಿರುಚಿದ್ದಾರೆ. ಯಾವುದೇ ಪರಿಪೂರ್ಣ ಜ್ಞಾನ ಇಲ್ಲದೆ ಇರುವಂತವರನ್ನ ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷರನ್ನ ಮಾಡಿರೋದು ತಪ್ಪು. ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಇರೋ ಪಠ್ಯ ಮುಂದುವರಿಸಬಾರದು. ಸರ್ಕಾರ ಇದೇ ಪಠ್ಯ ಮುಂದುವರಿಸಿದ್ರೆ ಲಿಂಗಾಯತ ಸಮುದಾಯ ಹೋರಾಟದ ಹಾದಿ ಹಿಡಿಯುತ್ತೆ ಅಂತ ಚೆನ್ನಬಸವಾನಂದ ಸ್ವಾಮೀಜಿ ಎಚ್ಚರಿಕೆ ನೀಡಿದ್ದಾರೆ. ಶಿಕ್ಷಣ ಸಚಿವ ಬಿಸಿ ನಾಗೇಶ್ಗೆ ಸಾಹಿತಿ ದೇವನೂರು ಮಹಾದೇವ ಮತ್ತೆ ಪತ್ರ ಬರೆದಿದ್ದಾರೆ. ಈ ಹಿಂದೆ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ನನ್ನ ಪಠ್ಯವನ್ನ ಕೈಬಿಡಬೇಕೆಂದು ತಮಗೆ ವಿನಂತಿಸಿದ್ದೆ. ಮೇ 25ರಂದು ಪತ್ರ ಬರೆದು ಕೊರಿಯರ್ ಮುಖಾಂತರ ರವಾನಿಸಿದ್ದೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಗೂ ಕೊರಿಯರ್ ಮಾಡಿದ್ದೆ. ಹೀಗಿದ್ದು ನನ್ನ ಮನವಿಯನ್ನ ತಾವು ಪರಿಗಣಿಸಿಲ್ಲ ಅಂತ ದೇವನೂರು ಮಹಾದೇವ ತಿಳಿಸಿದ್ದಾರೆ.
ಪರಿಷ್ಕೃತ ಮುದ್ರಣವೇ ಜಾರಿಗೆ ಬರುತ್ತೆ ಅಂತ ಹೇಳಿರೋ ಶಿಕ್ಷಣ ಸಚಿವರ ಧೋರಣೆ ನನಗೆ ದಬ್ಬಾಳಿಕೆ ಅನಿಸಿದೆ ಅಂತ ಸಾಹಿತಿ ದೇವನೂರು ಮಹಾದೇವ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕುವೆಂಪು ಅಂಬೇಡ್ಕರ್ರನ್ನ ಗೇಲಿ ಮಾಡುವ ವ್ಯಕ್ತಿಯನ್ನೇ ಪಠ್ಯಪುಸ್ತಕ ಪರಿಷ್ಕರಣೆಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ರಾಜ್ಯವು ತನಗೂ ಒಂದು ಧ್ವಜ ಬೇಕೆಂದು ದನಿ ಎತ್ತಿದ ಸಂದರ್ಭದಲ್ಲಿ ಆ ಪರಿಕಲ್ಪನೆಯನ್ನ ತನ್ನ ಲಂಗೋಟಿಗೆ ಹೋಲಿಕೆ ಮಾಡಿದ್ದ ವ್ಯಕ್ತಿಯನ್ನ ಪರಿಷ್ಕರಣಾ ಸಮಿತಿಗೆ ಅಧ್ಯಕ್ಷರನ್ನಾಗಿಸಿದ್ದೀರಿ. ಹಲವರು ಹಿಂದಿನ ಪಠ್ಯಪುಸ್ತಕವನ್ನೇ ಮುಂದುವರಿಸಿ ಎಂದು ಕೇಳಿಕೊಂಡ್ರು. ತಾವು ಅದನ್ನ ಕಾಲು ಕಸ ಮಾಡಿರೋದನ್ನ ನೋಡಿದಾಗ ಇದು ನಾಡಿಗೆ ಕೇಡಿನ ಲಕ್ಷಣಗಳು ಎಂದೆನಿಸುತ್ತದೆ ಅಂತ ದೇವನೂರು ಮಹಾದೇವ ತಿಳಿಸಿದ್ದಾರೆ.